ಪ್ರೀತಿಯುಳ್ಳ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ನನ್ನ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಈ 4ನೇ ದಿನ ಈ ಸಂಜೆ ಸಮಯದಲ್ಲಿ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳೊಂದಿಗೆ ತಮಗೆ ಶುಭಾಶಯಗಳನ್ನು ತಿಳಿಸುವಂತನಾಗಿದ್ದೇನೆ. ಪ್ರಿಯರೇ, ಈ ದಿವಸ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆದೆವು. ಆದರೆ ಸಭೆಯಲ್ಲಿ ನೋಡುವಾಗ ಅನೇಕರು ಕುಟುಂಬವಾಗಿ ಇವತ್ತು ದೇವರ ಸನ್ನಿಧಾನಕ್ಕೆ ಹೋಗಿ ಅಥವಾ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಿರುವವರ ಸಂಖ್ಯೆ ಕಡಿಮೆಯಾಗಿ ಕಂಡುಬಂತು. ನಾನು ಕೆಲವರು ಸ್ನೇಹಿತರನ್ನು, ಸೇವಕರನ್ನು ಫೋನ್ ಮಾಡಿ ಕೇಳಿದಾಗ ಹೊಸ ವರ್ಷದ ರಾತ್ರಿ ಮತ್ತು ಹೊಸ ವರ್ಷ ಮತ್ತು ಕ್ರಿಸ್ಮಸ್ಗೆ ಬಂದಿರುವಂತಹ ಆತ್ಮೀಯ ಸ್ನೇಹಿತರು ಮತ್ತು ದೇವರ ಮಕ್ಕಳು ಈ ದಿನವೂ ಕೂಡ ಸೇರಿ ಬಂದು ದೇವರನ್ನು ಆರಾಧಿಸಿದರೋ ಕುಟುಂಬವಾಗಿ ಎಂಬುದಾಗಿ ಕೇಳಲ್ಪಟ್ಟಾಗ ಅವರಿಂದ ಬಂದಂಥ ಉತ್ತರಗಳು ಕೇಳುವಾಗ ಮನಸ್ಸಿಗೆ ಸ್ವಲ್ಪ ದುಃಖವಾಯಿತು. ಈ ರೀತಿಯಲ್ಲಿ ಹಬ್ಬಗಳು, ವರ್ಷಕ್ಕೊಂದ್ಸರಿ ಹಬ್ಬ ಕ್ರಿಸ್ಮಸ್ ಬಂದಾಗ ಅಥವಾ ಕರ್ತನ ಮೇಜ್ ಬಂದಾಗ ಅಥವಾ ಆಲಯದಲ್ಲಿ ಏನಾದರೂ ಕಾರ್ಯಕ್ರಮಗಳಿರುವಾಗ ಅಥವಾ ಮದುವೆಗಳು, ಸಮಾರಂಭಗಳು, ಉತ್ಸಾಹ ದಿನಗಳು, ಕೂಟ ಪ್ರಕಟಣೆಗಳು ಈ ರೀತಿಯಲ್ಲಿ ಇಟ್ಟುಕೊಳ್ಳುವಾಗ ಕುಟುಂಬವಾಗಿ ಅನೇಕರು ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಸಂತೋಷ ಪಡುವುದನ್ನು ನಾವು ಕಾಣ್ತಾ ಇದ್ದೇವೆ, ಕೇಳಿಸ್ಕೊಳ್ತಾ ಇದ್ದೇವೆ. ಆದರೆ ದೇವರು ಸತ್ಯವೇದದಲ್ಲಿ ಬರೆದಿರುವಂತಹ ಮಾತು ನಾನು ನಿಮ್ಮೊಟ್ಟಿಗೆ ಓದುವಂತನಾಗಿದ್ದೇನೆ. ವಿಮೋಚನೆ ಕಾಂಡದಲ್ಲಿ 31ನೇ ಅಧ್ಯಾಯದ ಅದರ 14ನೇ ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಆದ ಕಾರಣ ನೀವು ಸಬ್ಬ ದಿನವನ್ನು ದೇವರ ದಿನವೆಂದು ಭಾವಿಸಿ ಆಚರಿಸಬೇಕು. ಅದನ್ನು ಪರಿಶುದ್ಧವಾದದೆಂದು ಎಣಿಸಿ ನಡೆದವನಿಗೆ ಮರಣಶಿಕ್ಷೆಯಾಗಬೇಕು. ಆ ದಿನದಲ್ಲಿ ಕೆಲಸವೇನಾದರೂ ಮಾಡುವವನು ತನ್ನ ಕುಲದಿಂದ ತೆಗೆದು ಹಾಕಲ್ಪಡಬೇಕು. 6 ದಿನಗಳು ಕೆಲಸ ಮಾಡಬೇಕು. 7ನೆಯ ದಿವಸ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕಾದ ಸಬ್ಬತ್ ದಿನವಾಗಿದೆ. ಅದು ಯೆಹೋವನಿಗೆ ಪರಿಶುದ್ಧವಾದಂಥ ದಿನ. ಇಂಥ ಸಬ್ಬತ್ ದಿನದಲ್ಲಿ ಕೆಲಸವೇನಾದರೂ ಮಾಡುವವನಿಗೆ ಮರಣ ಶಿಕ್ಷೆ ಆಗಬೇಕು. ಆದ್ದರಿಂದ ಇಸ್ರಾಯೇಲರು ಸಬ್ಬತ್ ದಿವಸವನ್ನು ಆಚರಿಸಬೇಕು. ಆ ಆಚರಣೆಯು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದಂಥ ನಿಬಂಧನೆ. ನನಗೂ ಇಸ್ರಾಯೇಲರಿಗೂ ನಡುವೆ ಇದು ಸದಾ ಕಾಲವು ಗುರುತು. 6 ದಿನಗಳಲ್ಲಿ ಯೆಹೋವನು ಭೂಮಾಶೆಗಳನ್ನು ಉಂಟು ಮಾಡಿ 7ನೆಯ ದಿವಸದಲ್ಲಿ ಕೆಲಸವನ್ನು ಮಾಡದೆ ವಿಶ್ರಮಿಸಿಕೊಂಡನಲ್ಲವೇ ಅನ್ನುವಂಥ ಮಾತನ್ನು, ಇದೇ ಮಾತನ್ನು ದೇವರು ಮೋಶೆಗೆ ಸೀನಾಯಿ ಬೆಟ್ಟದಲ್ಲಿ ಆತನು ಬರೆಸಿಕೊಟ್ಟಂಥ 10 ಆಜ್ಞೆಗಳಲ್ಲಿ ಇದು ಕೂಡ ಒಂದು ಆಜ್ಞೆಯಾಗಿದೆ. ಇದು ಕೇವಲ ಇಸ್ರಾಯೇಲು ಪರಿಪಾಲಿಸಬೇಕು ಅನ್ನುವಂಥದ್ದಲ್ಲ, ನಿಮ್ಮ ಸಂತತಿಯವರು ಇದನ್ನು ಆಚರಿಸಬೇಕು, ಜ್ಞಾಪಕದಲ್ಲಿಟ್ಕೊಳ್ಬೇಕು ಮತ್ತು ಕುಟುಂಬವಾಗಿ ಈ ಒಂದು ದಿನವನ್ನು ಪರಿಶುದ್ಧ ದಿನ ಎಂಬುದಾಗಿ ಆಚರಿಸಬೇಕು ಎಂಬುದಾಗಿ ತಂದೆಯಾಗಿರುವಂಥ ದೇವರು ಮೋಶೆ ಮೂಲಕವಾಗಿ ಇಸ್ರಾಯೇಲರಿಗೆ, ಮಾತ್ರವಲ್ಲದೆ ನಾವು ಹೊಸ ಒಡಂಬಡಿಕೆಗಳಲ್ಲೂ ಕೂಡ ಯೇಸು ಸ್ವಾಮಿ ಕೂಡ ಅದನ್ನು ಅವರು ಅನುಸರಿಸಿದರು, ಶಿಷ್ಯರು ಕೂಡ ಅನುಸರಿಸಿದರು. ಆದರೆ ಇವಾಗ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಯೇಸುವಿನ ಪುನರುತ್ಥಾನವನ್ನು, ಅಂದರೆ ಆತನು ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದಿರುವಂತಹ ದಿನವನ್ನು ಅಥವಾ ವಾರದ ಮೊದಲನೇ ದಿನವನ್ನು, ಆ ದಿನವನ್ನು ಕೂಡ ನಾವುಗಳು ಕುಟುಂಬವಾಗಿ ಏನಾದರೂ ಸಮಾರಂಭಗಳು ಅಥವಾ ಕಾರ್ಯಕ್ರಮಗಳು ಅಥವಾ ಮದುವೆಗಳು, ಉತ್ಸಾಹ ದಿನಗಳು ಏನಾದರೂ ಏರ್ಪಾಡು ಮಾಡುವಾಗ ಅಥವಾ ಅಲ್ಲಿ ಉತ್ತಮವಾದಂಥ ಆಹಾರವನ್ನು ಸಿದ್ಧ ಮಾಡುವಾಗ, ಒಂದು ವೇಳೆ ಆ ಒಂದು ಗ್ರಾಮದ ಅಥವಾ ಹಿರಿಯರು ಅವರ ಒಂದು ಕುಟುಂಬದ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು
ಅಲ್ಲಿ ಥರಥರವಾದಂಥ ಅಡುಗೆಗಳನ್ನು ಏರ್ಪಾಟ್ ಮಾಡಲಾಗಿದೆ. ಹಾಗಾಗಿ ಕುಟುಂಬದವರಾಗಿರುವಂಥ ತಾವುಗಳೆಲ್ಲರೂ ಕೂಡ ಈ ಒಂದು ಔತಣಕೂಟಕ್ಕೆ ತಾವುಗಳು ಬರಬೇಕೆಂಬುದಾಗಿ ಸಭೆ ಹಿರಿಯರಾಗಲಿ, ಒಂದು ವೇಳೆ ಆಹ್ವಾನ ಕೊಡಲ್ಪಟ್ಟಂತಹ ಕ್ರೈಸ್ತ ಭಕ್ತರು ಸಾಮಾನ್ಯವಾಗಿ ಏನು ಮಾಡೋದುಂಟು, ಕುಟುಂಬವಾಗಿ ಬಾಗಿಲು ಹಾಕಿಕೊಂಡು ಆ ಒಂದು ಔತಣಕೂಟಕ್ಕೆ ಎಲ್ಲರೂ ಕೂಡ ಬರುವುದುಂಟು. ಇಲ್ಲಿ ಆ ಒಂದು ಶಾರೀರಿಕವಾದಂಥ ಆಹಾರ, ಕೆಟ್ಟು ಹೋಗುವಂಥ ಆಹಾರಕ್ಕೋಸ್ಕರವಾಗಿ ನಾವು ಕುಟುಂಬವಾಗಿ ನಾವು ಯಾವ ರೀತಿಯಲ್ಲಿ ಹೋಗ್ತಾ ಇದ್ದೇವೋ, ಆತ್ಮಿಕವಾದಂಥ ಆಹಾರವನ್ನು, ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸಲ್ಪಡುವಂಥ ಆಹಾರಕ್ಕೋಸ್ಕರವಾಗಿ ಅದು ಕುಟುಂಬವಾಗಿ ನಾವು ಹೋಗಬೇಕಾಗಿರುವಂಥ ಕರ್ತವ್ಯ ಕ್ರೈಸ್ತ ಭಕ್ತರಾಗಿರುವಂಥ ನಮ್ಮೆಲ್ಲರದು ಆಗಿದೆ. ಸೈತಾನನು ಕುಟುಂಬವಾಗಿ ಇವತ್ತು ದೇವರನ್ನು ಆರಾಧನೆ ಮಾಡುವುದಕ್ಕೆ ಬಿಡ್ತಾ ಇಲ್ಲ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಇಸ್ರಾಯೇಲರು ಕೂಡ ಆ ಒಂದು ಐಗುಪ್ತ ದೇಶದಲ್ಲಿ ಅವರು ತುಂಬ ವೇದನೆ ಪಡ್ತಿರುವಾಗ, ಸಂಕಟ ಪಡ್ತಿರುವಾಗ ದೇವರು ಅವರ ವೇದನೆಯನ್ನು, ಅವರ ಸಂಕಟವನ್ನು, ಅವರ ಅಳುವನ್ನು ಗಮನಿಸಿ ಭಕ್ತನಾಗಿರುವಂಥ ಮೋಶೆಯನ್ನು ಆತನ ಆರಿಸಿಕೊಂಡು, ಜೊತೆಯಲ್ಲಿ ಆತನ ಅಣ್ಣನಾಗಿರುವಂಥ ಆರೋನನ್ನು ಕೂಡ ದೇವರು ಆರಿಸಿಕೊಂಡು, ಅವರ ಇಬ್ಬರ ಮೂಲಕವಾಗಿ ಫರೋಹನ್ ರಾಜನ ಬಳಿಯಲ್ಲಿ ಎಷ್ಟೋ ಸಾರಿ ಅವರು ಕೇಳ್ಕೊಳ್ತಾರೆ, ದಯವಿಟ್ಟು ನಮ್ಮ ಜನಾಂಗದವರನ್ನು ಕುಟುಂಬವಾಗಿ ನಾವು ದೇವರನ್ನು ಆರಾಧಿಸಬೇಕು, ನಮಗೆ ಬಿಡ್ರಿ ಎಂಬುದಾಗಿ ಕೇಳಲ್ಪಡುವಾಗ ಆತನು ಎಷ್ಟೋ ಸಾರಿ ಕುಟುಂಬವಾಗಿ ಹೋಗಿ ದೇವರನ್ನು ಆರಾಧನೆ ಮಾಡೋದಕ್ಕೆ ಆತನು ಒಪ್ಪಿಕೊಂಡಿಲ್ಲ. ಹಾಗೆ ಈ ದಿವಸಲ್ಲೂ ಕೂಡ ಸೈತಾನನು ಅನೇಕ ದೈವಭಕ್ತರ ಜೀವಿತದಲ್ಲಿ, ಕುಟುಂಬಗಳಲ್ಲಿ ಆತನು ಶಾರೀರಿಕವಾದಂಥ ಆ ಒಂದು ಕಾರ್ಯಕ್ರಮಗಳಲ್ಲಿ, ಉತ್ಸಾಹ ದಿನಗಳಲ್ಲಿ ಭಾಗಿಯಾಗಿ ಅಲ್ಲಿ ಆನಂದ ಪಡುವಂಥ ಒಂದು ಕಾರ್ಯಕ್ಕೆ ಕುಟುಂಬವಾಗಿ ಹೋಗಲ್ಪಡುವ ಹಾಗೆ ಆತನು ಮಾಡ್ತಾ ಇದ್ದಾನೆ. ಆದರೆ ಅದೇ ಸಂದರ್ಭದಲ್ಲಿ ಕುಟುಂಬವಾಗಿ ವಾರದ ಮೊದಲನೇ ದಿನ ದೇವರ ಸನ್ನಿಧಿಗೆ ಹೋಗಿ ಆರಾಧನೆ ಮಾಡೋದಕ್ಕೆ ಇವತ್ತು ಬಿಡ್ತಾ ಇಲ್ಲ. ಹಾಗಾಗಿ ಈ ಹೊಸ ವರ್ಷದಲ್ಲಿ ಒಂದು ಪ್ರತಿಷ್ಠಿತವಾದಂಥ ಒಂದು ನಿರ್ಧಾರವನ್ನು, ಒಂದು ತೀರ್ಮಾನವನ್ನು ಇನ್ನೊಂದು ಸಾರಿ ಈ ಒಂದು ದೇವರ ಮಾತನ್ನು ಕೇಳೋದ್ರ ಮೂಲಕವಾಗಿ ನಾವು ಆ ಮಾತನ್ನು ಗಮನಿಸಿ ಅರ್ಥ ಮಾಡಿಕೊಂಡು ನಮ್ಮ ಒಂದು ಪ್ರತಿಷ್ಠಿತವಾದಂಥ ತೀರ್ಮಾನವನ್ನು ಮಾಡಿಕೊಂಡು ಆಧ್ಯಾತ್ಮಿಕವಾದ ಜೀವಿತವನ್ನು ಕೇವಲ ಒಬ್ಬರೋ ಇಬ್ಬರಿಗೋಸ್ಕರವಾಗಿ ಇಲ್ಲ, ಏಕೆಂದರೆ ಭೂಮಿಯು ಅದರಲ್ಲಿರುವಂಥ ಸಮಸ್ತವನ್ನು ಆತನು ಎಲ್ಲರಿಗೂ ಕೊಡಲ್ಪಟ್ಟಿದ್ದಾನೆ. ಆತನು ಸೃಷ್ಟಿಸಲ್ಪಟ್ಟಿರುವಂಥ ಈ ಸಮಸ್ತದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ. ಅನುಭವಿಸಲ್ಪಡುತ್ತಿರುವಂತಹ ಕುಟುಂಬದವರು ಎಲ್ಲರೂ ಕೂಡ ದೇವರ ಮಾತನ್ನು ಕೇಳುವುದರಲ್ಲಿ, ನಮ್ಮ ಮನೆಯ ಬಾಗಿಲುಗಳನ್ನು ಬೀಗ ಹಾಕಿ ಒಂದು ವೇಳೆ ಮದುವೆ ಕಾರ್ಯಕ್ರಮಗಳಿಗೆ ಅಥವಾ ಊರುಗಳಿಗೆ ಕುಟುಂಬವಾಗಿ ಸಂತೋಷದಿಂದ ಹೋಗುವಂಥ ಒಂದು ಕಾರ್ಯವನ್ನು ನೋಡ್ತೇವೆ. ಆದರೆ ಅದೇ ಸಂದರ್ಭದಲ್ಲಿ ಕುಟುಂಬವಾಗಿ ಬೀಗ ಹಾಕಿ ಎಲ್ಲರೂ ಕೂಡ ದೇವರ ಆಲಯದಲ್ಲಿ ಅವರು ಹೋಗಿ ಆರಾಧನೆ ಮಾಡುವಂಥ ಒಂದು ಗುಂಪನ್ನು ನೋಡ್ತಾ ಇರಬೇಕಾದ್ರೆ ಒಂದು ಮನೆಯಲ್ಲಿ ಒಬ್ಬರು ಅಥವಾ ಇಬ್ಬರು ಆ ರೀತಿಯಲ್ಲಿ ಸೇರಿ ಬರ್ತಿರುವುದನ್ನು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಆ ದಿವಸದಲ್ಲಿ ಯಾವ ಕೆಲಸವನ್ನು ಕೂಡ ಮಾಡಬಾರದು ಎಂಬುದಾಗಿ ಸ್ಪಷ್ಟವಾಗಿ ದೇವರ ಮಾತು ಬರೆಯಲ್ಪಟ್ಟಿದೆ. ಈ ಒಂದು ಮಾತನ್ನು ಅಥವಾ ಈ ಒಂದು ಆಜ್ಞೆಯನ್ನು ಸತ್ಯವೇದ ಅನೇಕ ಭಕ್ತರು ಬಹಳ ಉತ್ಸುಕತೆಯಿಂದ ಅವರು ಅನುಸರಿಸಿದರು, ಅವರು ಆಚರಿಸಿದರು, ದೇವರಿಗೆ ಭಯಪಟ್ಟರು ಅವರು. ಅದರಲ್ಲಿ ಭಕ್ತನಾಗಿರುವಂಥ ದಾವೀದನ ವಿಷಯಕ್ಕೆ ನಾವು ಬರುವುದಾದರೆ, ಆತನು ದೇವರ ಮಂದಿರಕ್ಕೆ ಅಥವಾ ಆತನ ಆರಾಧನೆ ಮಾಡುವುದಕ್ಕೆ ನನಗೆ ಯಾರಾದರೂ ಕರೆದಾಗ ನನಗೆ ಬಹಳ ಸಂತೋಷವಾಗ್ತದೆ ಎಂಬುದಾಗಿ ಆತನು ಹೇಳುವಂಥ ಭಕ್ತನು. ಮಾತ್ರ ಇನ್ನೊಂದು ಕಡೆಗೆ ನಾವು ನೋಡ್ತೇವೆ, ದೇವರ ಮಂದಿರದಲ್ಲಿ ಯಾವಾಗಲೂ ಇರಬೇಕು ಅನ್ನುವಂಥ ಒಂದೇ ವರವನ್ನು ನಾನು ಅದನ್ನು ಎದುರು ನೋಡ್ತಾ ಇದ್ದೇನೆ. ಆತನ ಆಲಯದ ಅಂಗಳದಲ್ಲಿ, ಆತನ ಮಂದಿರದ ಆವರಣದಲ್ಲಿ
ಇದ್ದುಕೊಂಡು ಆತನ ಸ್ತುತಿಸಬೇಕು, ಆರಾಧಿಸಬೇಕು, ಆತನ ಮಾತುಗಳನ್ನು ಕೇಳಿಸ್ಕೊಳ್ಬೇಕು, ಧ್ಯಾನ ಮಾಡಬೇಕು. ಆತನು ಅಷ್ಟೊಂದು ಶ್ರೇಷ್ಠವಾದಂತಹ ಒಬ್ಬ ಜವಾಬ್ದಾರಿಕೆ ಉಳ್ಳಂಥ ರಾಜ್ಯನು ಆತನಾಗಿದ್ದರೂ ಕೂಡ ಆತನ ದೇವರ ಸನ್ನಿಧಿ, ದೇವರನ್ನು ಸ್ತುತಿಸುವುದು, ಭಜಿಸುವುದು, ಆರಾಧಿಸುವುದು, ಕೊಂಡಾಡುವುದು, ಪ್ರಾರ್ಥಿಸುವುದು ಮಾತ್ರವಲ್ಲ ದೇವರ ಮಾತುಗಳನ್ನು ಧ್ಯಾನಿಸುವಂಥದ್ದು ಅಂತಂದರೆ ಆತನು ತುಂಬ ಸಂತೋಷ, ತುಂಬ ಇಷ್ಟಪಡ್ತಾ ಇದ್ದನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಮಾತನ್ನು ಕೇಳಿಸಿಕೊಳ್ಳುತ್ತಿರುವಂತಹ ನನ್ನ ಒಲವಿನ ಸ್ನೇಹಿತರೆ, ದೇವರ ಆತ್ಮನು ಇನ್ನೊಂದು ಸಾರಿ ನನಗೂ ನಮ್ಮ ಕುಟುಂಬಕ್ಕೂ, ಕುಟುಂಬದಲ್ಲಿರುವಂಥ ನಮ್ಮೆಲ್ಲರಿಗೂ ಕೂಡ ಒಟ್ಟಿಗೆ ದೇವರ ಆತ್ಮನು ಇನ್ನೊಂದು ಸಾರಿ ಮಾತಾಡ್ತಾ ಇದ್ದಾರೆ. ಈ ನೂತನ ವರ್ಷದಲ್ಲಿ 52 ಭಾನುವಾರಗಳು, ಇವಾಗಲೇ ಒಂದು ಭಾನುವಾರ ಮುಗಿದೋಗಿದೆ. ಇನ್ನು 51 ಭಾನುವಾರ ಕುಟುಂಬವಾಗಿ ನಾವುಗಳು ಬಹಳ ಸಂತೋಷದಿಂದ, ಉತ್ಸುಕತೆಯಿಂದ ದೇವರ ಒಂದು ದಿನವನ್ನು, ಅದು ಪರಿಶುದ್ಧವಾದ ದಿನವೆಂಬುದಾಗಿ ನಾವು ಗುರುತಿಸಿ ಆ ದಿನದಲ್ಲಿ ದೇವರ ಮಂದಿರದಲ್ಲಿ, ದೇವರ ಸನ್ನಿಧಾನದಲ್ಲಿ ಸಮನ್ನು ಕಳೆಯುವುದರಲ್ಲಿ ನಾವು ಒಂದು ಪ್ರತಿಷ್ಠಿತವಾದಂಥ ತೀರ್ಮಾನವನ್ನು ಇನ್ನೊಂದು ಸಾರಿ ಈ ಮಾತನ್ನು ಕೇಳಿಸ್ಕೊಳ್ಳುತ್ತಿರುವಂಥ ನಾವೆಲ್ಲರೂ ಕೂಡ ಮಾಡೋಣವ. ಏಕೆಂದರೆ ಈಗಿನ ಒಂದು ದೇವರ ಮಹಾಕೃಪೆ ಕಾಲ ಇರೋದರಿಂದ ನೇರವಾದಂಥ ಮರಣ ನಮಗೆ ಉಂಟಾಗೋದಿಲ್ಲ, ನಿಜ. ಸೇವಕರು ನಮಗೆ ಅವರು ತೊಂದರೆ ಕೊಡೋದಿಲ್ಲ, ನಿಜ. ಆದರೆ ದೇವರ ಒಂದು ಆ ನೀತಿಯ ಪುಸ್ತಕ, ಆ ಒಂದು ಭಕ್ತರ ನಾಮಸ್ಮರಣೆ ಮಾಡುವಂಥ ಒಂದು ಪುಸ್ತಕ ಅವರಲ್ಲಿದೆ. ಯಾಕಂದರೆ ಅದರಲ್ಲಿ ಪ್ರತಿಯೊಂದು ವಿಷಯಗಳನ್ನು ನಮೂದಿಸಲ್ಪಡ್ತದೆ. ಇವತ್ತು ನಮ್ಮ ಒಂದು ಕಚೇರಿಗಳಲ್ಲಿ ಇವತ್ತು ನಾವು ಒಬ್ಬ ಮನೆಯವರ ಹೆಸರನ್ನು ಹೋಗಿ ತಾಲೂಕು ಆಫೀಸ್ನಲ್ಲಿಯೋ ಅಥವಾ ಗ್ರಾಮ ಪಂಚಾಯತಿಯಲ್ಲಿಯೋ ತಂದೆಯ ಒಂದು ಹೆಸರನ್ನು ಆ ಒಂದು ಕಂಪ್ಯೂಟರ್ನಲ್ಲಿ ಹೊಡೆದ್ರೆ ಸಾಕು, ಅಲ್ಲಿ ಎಲ್ಲ ವಿವರಣೆಗಳು, ಆ ಕುಟುಂಬದಲ್ಲಿರುವಂಥ ಎಲ್ಲರ ಒಂದು ವಿವರಣೆಗಳನ್ನು ಅಲ್ಲಿ ಅವರು ಫೀಡ್ ಮಾಡಲಾಗಿದೆ. ಹಾಗೆಯೇ ಮನುಷ್ಯರಿಗೆ ಅಷ್ಟೊಂದು ಜ್ಞಾನ ಇರಬೇಕಾದ್ರೆ ಸರ್ವಜ್ಞಾನಿಯಾಗಿರುವಂಥ ದೇವರು ಆ ಪರಲೋಕದ ನಿಯಮದಲ್ಲಿ ಕೂಡ ಒಂದು ಪುಸ್ತಕವನ್ನು ಅವರು ಇಟ್ಕೊಂಡಿದ್ದಾರೆ. ಆ ಪುಸ್ತಕದಲ್ಲಿ ಈ ಭೂಮಿಯಲ್ಲಿ ಆತನಿಂದ ಅನುಭವಿಸಿರುವಂತಹ ಕುಟುಂಬದವರು ಎಲ್ಲರ ಒಂದು ಕುರಿತಾಗಿರುವಂಥ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ಆ ಒಂದು ಪುಸ್ತಕದಲ್ಲಿ ಫೀಡ್ ಆಗಿರ್ತದೆ. ಅದರಲ್ಲಿ ಒಂದು ಕುಟುಂಬವಾಗಿ ಎಲ್ಲರೂ ಕೂಡ ದೇವರ ಸನ್ನಿಧಾನಕ್ಕೆ ಹೋಗಿ ಆತನ ಪರಿಶುದ್ಧವಾದ ದಿನ, ವಾರದ ಮೊದಲನೇ ದಿನ, ಯೇಸುಸ್ವಾಮಿ ಪುನರುತ್ಥಾನದ ದಿನ ಎಂಬಂತಿರುವಂಥ ಸಬ್ಬ ದಿನವೂ ಸೂಚನೆಯಾಗಿರುವಂಥ ದಿನದಲ್ಲಿ ಕ್ರೈಸ್ತ ಭಕ್ತರು, ಆತ್ಮೀಯ ಸ್ನೇಹಿತರು ಕುಟುಂಬವಾಗಿ ಅಲ್ಲಿ ದೇವರನ್ನು ಆರಾಧನೆ ಮಾಡಿರುವಂಥದ್ದನ್ನು ಕೂಡ ಒಂದು ಹಾಜರಿಯನ್ನು, ಒಂದು ಅಟೆಂಡೆನ್ಸನ್ನು ದೇವರ ಪುಸ್ತಕದಲ್ಲಿ ದೇವದೂತರನ್ನು ನೋಡುವಾಗ ಅದನ್ನು ಕೂಡ ನೋಡಿ ದೇವರೇನು ಮಾಡ್ಬೋದು, ಅಲ್ಲಿ ಫಲವನ್ನು ಅಥವಾ ಬಹುಮಾನವನ್ನು ಅಥವಾ ಒಂದು ಕಿರೀಟವನ್ನು ಕೊಡುವುದಕ್ಕೆ ಅವರು ಮುಂದಾಗ್ತಾರೆ. ಹಾಗಾಗಿ ನನ್ನ ಪ್ರಿಯ ಸ್ನೇಹಿತರೆ, ಈ ಮಾತನ್ನು ಕೇಳಿಸ್ಕೊಳ್ತಿರುವಂಥ, ನೋಡ್ತಿರುವಂಥ ನಾವುಗಳೆಲ್ಲರೂ ಕೂಡ ನಾವು ಪ್ರತಿಷ್ಠಿತವಾದಂತಹ ತೀರ್ಮಾನಗಳನ್ನು ನೀವು ಇವಾಗಲೇ ನೀವು ಮಾಡಿರ್ಬೋದು. ಒಂದು ವೇಳೆ ಈ ವಿಷಯದಲ್ಲಿ ಸೈತಾನನು ಇವತ್ತು ನಮ್ಮ ಕುಟುಂಬಗಳನ್ನು ಒಂದು ವೇಳೆ ದೇವರ ಸನ್ನಿಧಾನಕ್ಕೆ ಹೋಗಿ ಸಂತೋಷ ಪಡುವಂಥ ಒಂದು ಕಾರ್ಯದಲ್ಲಿ, ಆರಾಧನೆ ಮಾಡುವಂಥ ವಿಷಯದಲ್ಲಿ, ದೇವರ ಮಾತನ್ನು ಕೇಳುವಂಥ ವಿಷಯದಲ್ಲಿ, ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಂಥ ವಿಷಯದಲ್ಲಿ ಒಂದು ವೇಳೆ ಅಡ್ಡಿಗಳನ್ನು ಮಾಡ್ತಾ ಇರೋದಾದರೆ ಅವನನ್ನು ಎದುರಿಸುವಂಥ ಒಂದು ಕಾರ್ಯ, ಅವನನ್ನು ಸೋಲಿಸುವಂಥ ಒಂದು ಕಾರ್ಯ ಏನೆಂಬುದನ್ನು ನೋಡೋದಾದರೆ ನಾವು ಕುಟುಂಬವಾಗಿ ದೇವರ ಈ ಮಾತನ್ನು ಜ್ಞಾಪಕ ಮಾಡಿಕೊಂಡು, ಆತನ ದಿನವನ್ನು ಜ್ಞಾಪಕ ಮಾಡಿಕೊಂಡು ಆತನ ಸನ್ನಿಧಾನಕ್ಕೆ ಹೋಗಿ ನಾವು ಆರಾಧಿಸುವಾಗ ಸೈತನಿಗೆ ನಾಚಿಕೆಯಾಗ್ತದೆ. ನಿಜವಾಗ್ಲೂ ಆ ಕುಟುಂಬದ ಮೇಲೆ ಈ ವರ್ಷದಲ್ಲಿ ಬಹಳ ಭಯಂಕರವಾದಂಥ, ಕಠಿಣವಾದಂತಹ ದಿನಗಳು ನಾವು ಇವಾಗಲೇ ನಾವು ಕೇಳಿಸ್ಕೊಳ್ತಾ ಇದ್ದೇವೆ, ಅಲ್ಲಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮೆಲ್ಲರ ಮೇಲೆ ಆತನ ಮಹಾದಯೆ, ಆತನ ಕರುಣೆ, ಆತನ ಕೃಪೆ ನಮ್ಮ ಮೇಲೆ ಉಂಟಾಗಬೇಕಾದರೆ ಆತನ ಆಜ್ಞೆಗಳಲ್ಲಿ 10 ಆಜ್ಞೆಗಳಲ್ಲಿ ಈ ಒಂದು ಆಜ್ಞೆಯನ್ನು ಕೂಡ ದೇವರ ದಿನವನ್ನು ಅದು ಪರಿಶುದ್ಧ ದಿನವೆಂಬುದಾಗಿ ನಾವು ಜ್ಞಾಪಕದಲ್ಲಿಟ್ಕೊಂಡು ಆತನ ಸನ್ನಿಧಾನಕ್ಕೆ ಕುಟುಂಬವಾಗಿ ಹೋಗಿ ಆರಾಧನೆ ಮಾಡುವಂಥದ್ದು, ಈ ಆಜ್ಞೆಯನ್ನು
ನಾವು ಮರೆಯದಂತೆ ನಾವು ಅನುಸರಿಸುವುದಾದರೆ ನಿಜವಾಗಲೂ ದೇವರ ಆಶೀರ್ವಾದಕ್ಕೆ ನಾವಿನ್ನೂ ಪಾತ್ರ ಆಗ್ತೇವೆ ಅನ್ನುವಂಥ ಮಾತನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುತ್ತಾ ನನ್ನ ಮಾತನ್ನು ನಾನು ಮುಗಿಸೋದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಕೂಡ ಒಂದು ಸಾರಿ ಒಂದು ಪ್ರತಿಷ್ಠಿತವಾದಂಥ ತೀರ್ಮಾನವನ್ನು ಕರ್ತನ ಸಮ್ಮುಖದಲ್ಲಿ ನಾವು ಮಾಡೋಣವೇ. ಸ್ವಾಮಿ, ಕಳೆದ ವರ್ಷದಲ್ಲಿ ನಾವು ಕುಟುಂಬವಾಗಿ ನಾವು ಬೇರೆ ಬೇರೆ ಕಾರ್ಯಗಳಲ್ಲಿ 6 ದಿವಸವೂ ಮತ್ತು 7ನೇ ದಿವಸವೂ ನಾವು ಭಾಗಿಯಾಗಿ ಸ್ವಾಮಿ ನಿನ್ನ ಮನಸ್ಸನ್ನು ನೋಯಿಸಿದ್ದಾದರೆ ನಮ್ಮನ್ನು ಕ್ಷಮಿಸು. ಈಗೋ ಈ ಮಾತನ್ನು ಕೇಳಿಸಲ್ಪಟ್ಟು ಇನ್ನೊಂದು ಸಾರಿ ದೇವರ ಆತ್ಮನು ಈ ಸೇವಕರ ಮೂಲಕವಾಗಿ ನಮಗೆ ಗುರುತಿಸಿ, ನಮಗೆ ಸತ್ಯವು ಗೊತ್ತಿದ್ದರೂ ಕೂಡ ಸ್ವಾಮಿ ಮತ್ತಿನ್ನೊಂದು ಸಾರಿ ದೇವರ ಆತ್ಮನೇ ನೀವು ನಮಗೆ ಜ್ಞಾಪಕಪಡಿಸಿದಿರಿ, ನಿಮಗೆ ಸ್ತೋತ್ರ ಹೇಳ್ತೇವೆ. ನಾವೊಂದು ಪ್ರತಿಷ್ಠಿತವಾದಂಥ ತೀರ್ಮಾನವನ್ನು ನಿಮ್ಮ ಸಮ್ಮುಖದಲ್ಲಿ ನಾವು ಮಾಡ್ತಾ ಇದ್ದೇವೆ ಸ್ವಾಮಿ. ಈ ವರ್ಷದಲ್ಲಿ ಕುಟುಂಬವಾಗಿ ನಿನ್ನ ಸನ್ನಿಧಾನದಲ್ಲಿ ನಮ್ಮ ಸ್ಥಳಗಳಲ್ಲಿ ಸ್ವಾಮಿ ಸಾರ್ವತ್ರಿಕ ಸಭೆಯು ನಮಗೆ ನೇಮಕ ಮಾಡಲ್ಪಟ್ಟಿರುವಂಥ ನಮ್ಮ ಸ್ಥಳಗಳಲ್ಲಿರುವಂಥ ಸಭೆಗೆ ನಾವುಗಳು ಸ್ವಾಮಿ ಸಂತೋಷದಿಂದ, ನಾವುಗಳು ಬಹಳ ಉತ್ಸುಕತೆಯಿಂದ ನಿಮ್ಮ ಸನ್ನಿಧಾನಕ್ಕೆ ಹೋಗಿ ದೇವ ಭಕ್ತರೊಟ್ಟಿಗೆ, ಆತ್ಮೀಯ ಸ್ನೇಹಿತರೊಟ್ಟಿಗೆ ಕೂಡಿ ನಿಮ್ಮನ್ನು ಸ್ತುತಿಸಿ, ಆರಾಧಿಸಿ, ಪ್ರಾರ್ಥಿಸಿ, ನಿಮ್ಮ ಜೀವಳ ಮಾತುಗಳನ್ನು ಧ್ಯಾನ ಮಾಡಿ ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಬಲಪಡಿಸಿಕೊಂಡು ನಿಮ್ಮ ರಾಜ್ಯಕ್ಕೆ ಸಿದ್ಧವಾಗುವಂಥ ಒಂದು ಕಾರ್ಯವು ನಮ್ಮ ಜೀವಿತದಲ್ಲಿ ಜರುಗಿಸ್ತೀರಿ ಎಂಬುದಾಗಿ ನಮ್ಮನ್ನು ನಾವು ನಿಮಗೆ ಒಪ್ಪಿಸಿಕೊಡುತ್ತಾ ಈ ಪ್ರತಿಷ್ಠಿತವಾದಂಥ ತೀರ್ಮಾನವನ್ನು ನಿಮ್ಮೊಟ್ಟಿಗೆ ನಾವು ಮಾಡಿಕೊಳ್ತಾ ಇದ್ದೇವೆ ಸ್ವಾಮಿ. ನಿನಗೆ ಈ ಮಹಿಮೆಗಳು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಸಮರ್ಪಣೆ ಮಾಡಿ ನಾವು ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಜೀವಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು. ಈ ಮಾತನ್ನು ವೀಕ್ಷಿಸಿದಂಥ ನಿಮ್ಮೆಲ್ಲರಿಗೂ ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.